ಸೊ ಕೊನೆಗೂ ಇಷ್ಟು ದಿನ ನಾವು ಮೇಂಟೈನ್ ಮಾಡ್ತಾ ಇದ್ದೊಂದು ಸೀಕ್ರೆಟ್ ವಿಷಯನ ರಿವೀಲ್ ಮಾಡೋ ದಿನ ಬಂದ್ಬಿಡ್ತು. ಹೆಂಗಿದ್ರು ಇವತ್ತೆಲ್ಲ ನಾಳೆ ನಿಮ್ಗೆ ಈ ವಿಷಯ ಗೊತ್ತಾಗ್ಲೇಬೇಕಾಗಿತ್ತು. ಈ ಮುಖಾಂತರ, ಈ ವಿಡಿಯೋ ಮುಖಾಂತರ ಅದು ಫೈನಲ್ ಆಗಿ ಡಿಸ್ಕ್ಲೋಸ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆ ವಿಡಿಯೋ ಟಾಪಿಕ್ ಏನು ಅಂದ್ರೆ, ಮಮ್ಮಿ ಫೋನ್ ಆಫ್ ಮಾಡು. ಆಫ್ ಮಾಡಿದ್ರೆ ನೀನು ಆಫ್ ಮಾಡೋದು. ಇವಾಗ ಒಂದು ಹುಡುಗನ ಮನೆಯವರು ಹುಡುಗಿ ಮನೆಗೆ ನೋಡಕ್ ಹೋದಾಗ ಅದಕ್ಕೇನಂತಾರೆ, ಹೆಣ್ಣು ನೋಡಕ್ ಹೋಗ್ತಿದ್ದೀವಿ. ಸೊ ಇವತ್ತು ನಾವು ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಇದೇ ಸ್ಪೆಷಲ್ ಈ ವಿಡಿಯೋ. ಇವತ್ತು ಈ ವಿಡಿಯೋಲಿ ಯಾರು ಗಂಡು ಯಾರು ಹೆಣ್ಣು ಎತ್ತ ಅಂತ ತಮ್ಮ ಸ್ವಲ್ಪ ಗೆಸ್ ಮಾಡಿದ್ರೆ ನೋಡ್ಬಿಟ್ಟಿರ್ತಾರೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಗೈಸ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಗಂಡಿನ ಕಡೆ ಯಾರು ಮತ್ತೆ ಹೆಣ್ಣಿನ ಕಡೆ ಯಾರು ಅಂತ. ಆಲೂಗಡ್ಡೆ ಬೇಗ ವಾಯ್ಸ್. ಇವಾಗ ನಾವು ಇರೋ ಫ್ಯಾಮಿಲಿನ 2 ಭಾಗ ಮಾಡ್ತಾ ಇದೀವಿ. ಅದ್ರಲ್ಲಿ ಅರ್ಧ ಭಾಗ ಇರ್ತಾರೋ, ಕಾಲ್ ಭಾಗ ಇರ್ತಾರೋ, ಒಟ್ಟಾಗಿ 2 ಭಾಗ ಆಗ್ತಾರೆ. ತೇಜಸ್ ನೋಡ್ದ ಮನೇನ ಇವಾಗೆ ಹೊಡೆದಾಗ್ತಾವ್ ಮದ್ವೆ ಆಗಕ್ಕಿಂತ ಮುಂಚೆನೆ 2 ಭಾಗ ಮಾಡ್ತಾವ್ ಮನೇನ. ಇನ್ನೊಂದು ಕೊಡ್ಲಾ, ಗಂಡು ಬರ್ತೈತೆ, ಹೆಣ್ಣು ಕೆಲಸ ಮಾಡ್ತೈತೆ ನೈಟಿಲಿ. ಹೆಣ್ಣನ್ನ ಅದೇ ರೀತಿ ನೋಡ್ಬಿಟ್ಟೆ ಗಂಡಿಗೆ ಹೆಣ್ಣು ಇಷ್ಟ ಆಗ್ತಾರೆ. ನಾವ್ ನೋಡಿಲ್ವಲ್ಲ ಗಂಡು ನೋಡೋ ಶಾಸ್ತ್ರ. ರಿಯಲ್ ಆಗಿ ಬೇಡ, ನಾವು ಫೇಕ್ ಆಗಿ ಮಾಡೋಣ. ಗೈಸ್ ಇವಾಗ ಟೀಮ್ ಡಿವೈಡ್ ಮಾಡಬೇಕು. ಸಂಜೆ ಒಂದಷ್ಟು ಜನ, ನಾನು ಒಂದಷ್ಟು ಜನ ಕರ್ಕೋಬೇಕು. ಸೊ ಅದೆಲ್ಲ ರಿವೀಲಿಂಗ್ ಇಲ್ಲ. ನೋ ಸ್ವಲ್ಪ ನಗು. ಅದ್ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಮುಷ್ಟಿ ತೋರ್ಸು. ತುಂಬಾ ನಾನ್ ನೋಡು ಯಾರ ಟೀಮ್ ಅಂತ ನಿನಗೆ ಗೊತ್ತಾ? ವೆರಿ ಸೀರಿಯಸ್. ನಮ್ ಹೇಮಂತ್ ಯಾಕೆ ಇಷ್ಟೊಂದು ಕಷ್ಟಪಡ್ತಾನೆ ಅಂತ ನೋಡ್ತಾ ಇರಾ? ಯಾಕಂದ್ರೆ ನಾವಿವತ್ತು ಒಂದು ಅದ್ಭುತವಾದ ಹೆಣ್ಣನ್ನ ನೋಡಕ್ ಹೋಗ್ತಾ ಇದೀವಿ. ನೋಡೋದಕ್ಕೂ ನೀನು ಹೇಳೋದಕ್ಕೆ ಎಕ್ಸಾಕ್ಟ್ಲಿ ಸಂಬಂಧ ಇಲ್ಲ ಅಲ್ಲ, ಅದನ್ನ ಹುಕ್ ಅಂತಾರೆ. ಇವಾಗ ನಾವು ನಮ್ ಟೀಮ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬನ್ನಿ ಎಲ್ಲ ಬರ್ರ. ನಾವಿವತ್ತು ಹೆಣ್ಣು ನೋಡಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಅವರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಸ್ಕಿಲ್ ಇದೆ. ಒಬ್ರಿಗೆ ಚೆನ್ನಾಗಿ ಕ್ವಶನ್ಸ್ ಕೇಳೋದಾದ್ರೆ ಇನ್ನೊಬ್ರಿಗೆ ಆ ಕ್ವಶನ್ಸ್ ಕೇಳಿಸ್ತಾ ಶೆಕೆ ನೀರಿಳಿಸೋಷ್ಟು ಕ್ಯಾಲಿಬರ್ ಇದೆ. ಇನ್ನೊಬ್ರಿಗೆ ಯಾವ ರೇಂಜ್ ಅಲ್ಲಿ ಮಾತಾಡ್ತಾರೋ ನಿಜನ ಸುಳ್ಳು ಅಂತ ಕ್ಯಾಲ್ಕುಲೇಟ್ ಮಾಡೋ ಒಂದು ಐಡಿಯಾ ಇದೆ. ಇನ್ನೊಬ್ರಿಗೆ ಲಾಜಿಕಲ್ಲಿ ಏಟ್ ಕೊಟ್ಟು ಮುಳಿಸೋ ಸ್ಟ್ಯಾಮಿನಾ ಇದೆ. ಸೊ ಇವರೆಲ್ಲ ಯಾರು ಅಂತ ಹೇಳಿದ್ರೆ ಇವರೇ. ಫಸ್ಟ್ಲಿ ನಮ್ಮ ಮಾವ ವರ್ಷಿ, ಹೇಮಂತ್, ನಮ್ಮ ಅಮ್ಮ. ಇಷ್ಟು ಜನ ನಮ್ಮ ಟೀಮ್ ಆಗಿರ್ತಾರೆ. ನಮ್ಮ ಟೀಮಲ್ಲಿ ಮುಖ್ಯವಾದ ಪಾತ್ರ ವಹಿಸೋರು ರೆಡಿ ಆಗ್ತೇವೆ. ಬರೀ ರೆಡಿ ಮಾಡ್ಕೊಂಡು ನೈನಾ, ನೀನ್ ಬಟ್ಟೆ ಹಾಕಂಗಿಲ್ಲ. ಪ್ಯಾಂಟ್ ಇಲ್ಲ ಯಾಕೆ ವಿಡಿಯೋ ಮಾಡ್ಬೇಕು ನೈನಾ? ಹಂಗಲ್ಲ, ನಾವು ಈಗ ಬಟ್ಟೆ ಚೂಸ್ ಮಾಡಿ ಬಟ್ಟೆ ಹಾಕ್ಸೋದೆಲ್ಲ ಸೀನ್ ಐತೆ. ಮಾಡಿ ಬೇಲ್ಬಾ ನೀನು, ಮಾಡಿ ಬೇಲ್ಬಾ ನೀನು. ಇವಾಗ ನಾವು ನಮ್ಮ ಮದುವೆ ಗಂಡನ್ನ ರೆಡಿ ಮಾಡ್ತಾ ಇದೀವಿ. ಅಂಡ್ ನಮ್ಮ ಮದುವೆ ಗಂಡಿಗೆ ಮುಖ್ಯವಾಗಿ ಏನೇನ್ ಬೇಕು ಅಂದ್ರೆ ಶರ್ಟ್ ಪ್ಯಾಂಟ್ ಬೇಕು, ಲುಕ್ ಬೇಕು. ಆ ಲುಕ್ ಇವಾಗ ಎಲ್ಲ ಟೀಮ್ ಪೇಪರ್ ಬರ್ರಿ ರೆಡಿ ಮಾಡೋಣ. ಏನಂತ್ಯಾ? ಚಾಕ್ಲೇಟ್ ಎಲ್ಲಿಗೆ ಬಾಯಲ್ಲಿ ಹಾಕೊಂಡಿರೋದು. ಓ ಹೆಣ್ಣಿನ ಕಡೆ ಹೋದ್ರೆ ಏನಾದ್ರು ಮಾತಾಡ್ಬೇಕಾದ್ರೆ ಸ್ಮೆಲ್ ಬರಬಾರ್ದು ಅಂತ ಹಂಗೆ ಸ್ವಲ್ಪ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೇಗ ರೆಡಿ ಮಾಡ್ರಪ್ಪ, ಹುಡುಗಿ ಕಡೆ ಹೋಗ್ಬೇಕು. ಹುಡುಗಿ ಬರ್ತಾರೆ ಅಂತಾನೆ ಬರ್ತಿದ್ ಬಾಯಲ್ಲಿ. ಸರಿ, ನಾವು ನಮ್ಮ ಹುಡುಗಂಗೆ ಚೆನ್ನಾಗಿ ಕಾಣಿಸ್ಬೇಕು, ನೋಡಿದ ತಕ್ಷಣ ಅಟ್ರಾಕ್ಷನ್ ಬಂದ್ಬಿಡ್ಬೇಕು, ಹಂಗೆ ಗೋಲ್ಡ್ಗೆ ಬಿದೋಗ್ಬಿಡ್ಬೇಕು ಅಂತ ಒಂದು ಗೋಲ್ಡ್ ಚೈನ್ ಹಾಕ್ತಾ ಇದೀವಿ. ಬೇಗ ಒಡವೆ ಎಲ್ಲ ಹಾಕಮ್ಮ. ರೋಲೆಕ್ಸ್ ವಾಚು 17 ಲಕ್ಷ. 48 ಹಾಗಾದ್ರೆ 48 ಲಕ್ಷದ ವಾಚು ನಮ್ಮ ತಾತನ ಕೈಗೆ ನಿಮ್ಗೆ ಹಾಕ್ಬೇಕಾಯ್ತು. ಸರಿ, ಅದು ಹಾಕಂತ ಬರಲ್ಲ ಅವಕ್ಕೆ. ನೈನಾ ನಾನು ದಿನ ಮದ್ವೆ ಆಗ್ತೀನಿ. ನೈನಾ ಹಾಕಕ್ಕೆ ಅಂಡ್ ಈ ಕೈಗೆ ಪಳ ಅಂತ ಹೊಳೆಯೋ ಬ್ರಾಸ್ಲೆಟ್. ಇದನ್ನೆಲ್ಲ ನೋಡಿದ ತಕ್ಷಣ ಹೆಣ್ಣು ನಂಗೆ ಫಿದಾ ಆಗಿ ನಂಗೆ ಇದೇ ಗಂಡು ಬೇಕು ಅಂದ್ರೆ ಫಿಕ್ಸ್ ಆಗ್ಬಿಡ್ಬೇಕು. ಪ್ರೀತಿಸಿದೆ ಜೊತೆಗೆ ಹೊಳೆಯೋ ಅಂತ ಏನಂತ ಇದಕ್ಕೆ ಉಂಗ್ರದ ಮೇಲೆ ಐತಲ್ಲ ಅದಕ್ಕೇನಂತ ರತ್ನ, ಎಮರಾಲ್ಡ್ ಅಟ್ಯಾಚ್ ಆಗಿರೋ ಒಂದು ರಿಂಗು ನಮ್ ತಾತನ ಫಿಂಗರ್ಗೆ. ಅಯ್ಯ ಬಾಚನ್ಗೆ ಹೆಂಗ್ ಬರ್ತೀರ? ಹಂಗಿರೋದೇ ಅಲ್ವಾ? ಹಂಗಲ್ಲ. ಇಲ್ಲಿಗೆ ನಮ್ಮ ಹುಡುಗ ರೆಡಿ ಆಗಿದ್ದಾರೆ. ನಾವ್ ಇವಾಗ ಹೆಣ್ಣಿನ ಮನೆಗೆ ಹೋಗ್ಬೇಕು. ಏನಾದ್ರು ಕೊರತೆ ಇದೆಯಾ? ಏನಾದ್ರು ಎಕ್ಸ್ಟ್ರಾ ಬೇಕು ಅಂತ ಅನಿಸ್ತಾ ಇದೆಯಾ? ಏನಾದ್ರು ಹಾಕೋಬೇಕು ಅನ್ಸ್ತಿದ್ಯಾ? ಅಲ್ಲಿ ಹೋದ್ಮೇಲೆ ಕೇಳ್ತೀನಿ. ಸರಿ, ಇವಾಗ ನೀವು ನಿಮ್ ಹೆಣ್ಣಿನ ನೋಡಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಏನ್ ಮಾಮೂಲಿ ಎಷ್ಟನೇದು ಇದು? ಎರಡನೇದು. ನಮ್ ತಾತಂದ್ 2ನೇ ವಿಸಿಟ್ ಅಂತ ಇದು. ಹೆಣ್ಣು ನೋಡಕ್ ಹೋಗೋದು ಒಂದು ಅರ್ಥ ಆಗ್ತಾ ಇಲ್ಲ. ನೋಡಕ್ ಹೋಗ್ತಿರೋ ಎರಡನೇ ಅಂತ. ಫಸ್ಟ್ ಒನ್ ರಿಜೆಕ್ಟ್ ಆಗಿ ಸೆಕೆಂಡ್ ಒನ್.
ಅಕಸ್ಮಾತ್ ಹೆಣ್ಣೆ ಯಾರು ನಿಮ್ಮ ರಿಜೆಕ್ಟ್ ಮಾಡ್ರಿ ಏನ್ ಮಾಡ್ತೇನೆ ನೀನು? ಇನ್ನೊಂದು ಹೆಣ್ಣು ಇರ್ತದಲ್ವಾ? ನಿನ್ಗೆ ಇದೇ ಕರೆಕ್ಟ್ ಏಜ್ ಅನ್ಸುತ್ತೆ ಮದ್ವೆ ಆಗಕ್ಕೆ, ಇಲ್ಲ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು ಅನ್ಸ್ತೈತೆ? ಜಾಸ್ತಿ ಬೇಗ ಮದುವೆ ಆಗ್ತಿದ್ದೀರಿ ಅಂತ ಅನ್ಸ್ತೈತಲ್ವಾ ನೀನು? 100 ವರ್ಷ ತಕ್ಕನು ಮದುವೆ ಆಗ್ಬೋದು. ಅಲ್ಲಿಂದ ಬಚ್ಚಿ ಬಿಡ. ಸೂಪರ್ ಇವಾಗ ನಮ್ ಹುಡ್ಗ ರೆಡಿ ಆಗೈತಪ್ಪ. ಎಷ್ಟು ನಯನ ವಯ್ಯಾರ ವೈಡೂರ್ಯ ಎಲ್ಲ ಮುಖದಲ್ಲಿ ಹಿಂಗೆ ಹೊಳಿತಿದೆ. ಬೇಗ ಗಂಡಿನ ಕರ್ಕೊಂಡ್ ಬಾ ಚಿಕಣ. ರೆಡಿ ಆಗಿದ್ದಾರೆ. ನಾವು ಲೇಟ್ ಆದ್ರೆ ಹೆಣ್ಣು ರಿಜೆಕ್ಟ್ ಮಾಡ್ತಾರೆ. ಬೇಗ ಚಾಕ್ಲೇಟ್ ಬಾಯ್ ಹಾಕೊಂಡಿದ್ದೀರಾ ತಾನೆ? A few inches later. ನೈನಾ ಇವತ್ತು ನೀನು ಹೆಣ್ಣು ನೋಡಕ್ ಹೋಗ್ತಾ ಇದ್ದೆ. ನೀನ್ ಫುಲ್ ಸ್ಟ್ರಾಂಗ್ ಆಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು. ಹೆಣ್ಣು ನೋಡಿದ ತಕ್ಷಣ ನಿನ್ನ ಮುಖದಲ್ಲಿ ತುಳಿಬೇಕಾ? ತುಳಿಯೋದೇ ಒಂದು 2 ವಾರ ಗಂಟೆ ಬಂದ್ಬಿಡು. ನಿನ್ ಮುಖ ನೋಡಿದ ತಕ್ಷಣ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ, ಎಷ್ಟು ಅಥ್ಲೆಟಿಕ್ ಆಗಿದ್ದಾನೆ ಅಂದ್ಬಿಟ್ಟು ವಿಡಿಯೋ ಕೊಡ್ಬೇಕು. ಯಾಕೆ ಕುಡಿತೀಗ ನಾನು ಆರಾಮಾಗಿದ್ಯಾ? ಸ್ಟ್ರಾಂಗ್ ಆಗಿದ್ಯಾ? ಏನೇನ ಮಾಡ್ತಿದ್ದಾರೆ? ಉಸಿರಾಡ ಒಂದ್ಸತಿ ಮೈಕೆಲ್ಲ One extremely annoying shift later. ಅವೆಲ್ಲ ಒಂದು ಸೇರಿ ನೋಡಿ ಹಿಂಗ್ ಓಡ್ತಾ ನಾನು ಇವತ್ತು ಹೆಣ್ಣು ನೋಡಕ್ ಹೋಗ್ಬೇಕು, ಫುಲ್ ಎನರ್ಜಿ ಆಗಿರ್ಬೇಕು ಅನ್ನೋ. ಸುಮ್ನೆ ಸರಿ. ನೈನಾ ಒಂದು ಹೆಣ್ಣಲ್ಲಿ ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ನೈನಾ ಇವಾಗ ನೋಡ್ತಾರೆ ಹೆಣ್ಣು ನೀನ್ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಅದೇ ನಿಂಗೆ ಸಿಗೋ ಹುಡುಗಿ ಹೆಂಗಿರ್ಬೇಕು ಅಂತಿದ್ಯಾ? ಅಲ್ಲ ನಾವು ಜನರಲ್ ಆಗಿ ಕೇಳ್ತಾ ಇದ್ದೀನ. ನಿನಗೆ ಅಂತ ಈ ತ್ರಾಸ ಇರ್ತಲ್ಲ, ನಾನ್ ಮದ್ವೆ ಆಗೋ ಹೆಣ್ಣು ಈ ತರ ಇರ್ಬೇಕು, ಹೆಂಗಿರ್ಬೇಕು ನಿಮ್ ಹುಡುಗಿ? ಅವ ಹಂಗಿರ್ಬೇಕು ಅಂತ ನನಗೆ ಗೊತ್ತಿಲ್ಲಪ್ಪ. ನಾನು ನೋಡಿದ್ರಿ ತಾನೆ ಹೆಣ್ಣ. ಅಜ್ಜಿ ಹೇಳ್ತು ನನ್ ಹುಡುಗ ಚೆನ್ನಾಗಿರ್ಬೇಕು, ನಾನು ನೋಡ್ಕೊಬೇಕು, ಹೈಟ್ ಇರ್ಬೇಕು, ಗೀಟ್ ಇರ್ಬೇಕು, ದಪ್ಪ ಇರ್ಬೇಕು ಎಲ್ಲ ಹೇಳ್ತಾ ಇದ್ದೆ. ನೀನು ಹೇಳ್ಬೇಕಲ್ಲಿ ಆಸೆ ಇರುತ್ತಲ್ಲ ನಮ್ಮ ಹುಡುಗಿ ಹಿಂಗಿರ್ಬೇಕಂತ ಹಂಗೇಳು. ನೀನ್ ಅಣ್ಣಯ್ಯ ಇಷ್ಟ ಆಗಿದೆ ಮದ್ವೆ ಮಾಡ್ಕೊಂಡ್ಬಿಡೋದು ಅವಾಗ್ಲೇ. ನಾನು ಯಾವತ್ತೂ ಮಾಡಿಲ್ಲ ಅಣ್ಣ. ನನ್ನ ಹತ್ರ ದಿನ 1000 ಜನ ಬಂದು ಫೋಟೋ ಇಡ್ಸ್ಕೊಂತಾರೆ, ವಿಡಿಯೋ ಮಾಡ್ಕೊಂತಾರೆ. ಈ ನನ್ನ ಮಕ್ಳು ಇಂಥ ಕೆಲಸ ಮಾಡಿದ್ರೆ ನಾನು ಏನ್ ಮಾಡೋದು? ಇವಾಗ ಹೆಣ್ಣು ನೋಡ್ಬೇಕು ಅಂದ್ರೆ ಹೆಣ್ಣು ಕಾರಿಂದ ಬಂದ್ರೆ ಬರೋ ಗಂಡನ್ ಮಾತ್ರ ಮೀಟ್ ಆಗೋದು ಅಂತ ಹೇಳ್ತಾ ಇದಾರೆ. ಏನ್ ಬಿಟ್ಬಿಟ್ಟು ನೆಟ್ಕೋತೀನಿ ಹಂಗೆಲ್ಲ ಹೇಳಂಗಿಲ್ಲ ನೀನು. ನೀನು ಹೆಣ್ಣು ನೋಡೋದಕ್ಕೆ ಕಾರಲ್ಲಿ ರಾಯಲ್ಲ ಕಾಲೆತ್ತಿ ಹಿಂಗಿಟ್ರೆ ಗಾಳಿಗಳೆಲ್ಲ ಎಗರೋಗ್ಬೇಕು. ಓಹೋ ಹಂಗೆ ಇಷ್ಟೊತ್ತು ಎಕ್ಸರ್ಸೈಸ್ ಮಾಡಿದ್ಯಾ? ಸಾಕು, ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ? ಬಾ ಹೋಗೋಣ. ಇವಾಗ ನಮ್ ಗಂಡನ ಕರ್ಕೊಂಡು ಹೆಣ್ಣು ನೋಡಕ್ಕೆ ಅಂತ ಹೋಗ್ಬೇಕು. ಮನೆದವ್ರ ಕೈ ಮುಕ್ಕಲಿ ಮನೆದವ್ರ ನೀನು ಮ್ಯಾನೇಜರ್ ಕೈ ಮುಟ್ಕೊಂಡ್ರೆ ಇವಾಗ ಒಂದು ಎಕರೆ ಓಟ್ ಬಂದಿರುತ್ತೆ. ಇವತ್ತು ಹೋಗ್ತಾ ಇದೀವಿ ಇನ್ನೂರಕ್ಕೆ. ಆ ಡೋರ್ ತಕ್ಕೊಂಡ್ ಹೋಗ್ಬೇಕು. ಸೆಟ್ ಮಾಡಿ ಏನ್ ಮಾಡ್ಕೊಡ್ತೇನೆ? ಹಲೋ, ಹೆಣ್ಣಿನ ಕಡೆಯವರಾ? ನಾವು ಗಂಡಿನ ಕರ್ಕೊಂಡು ಬರ್ತಾ ಇದೀವಿ. ನವರಲ್ಲಿ ಇರ್ತೀವಿ. ಗಂಡಿಗೆ ಬೇಜಾರಾಗ್ಬಾರ್ದಪ್ಪ, ಫಸ್ಟ್ ಟೈಮ್ ಒಳ್ಳೆ ಹುಡುಗಿ ನೋಡಕ್ ಬರ್ತಾ ಇದೀವಿ. ಅವ್ರಿಗೆ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್ ರೆಡಿ ಮಾಡಿದೆ. ಅವ್ರ ಜೊತೆ ಒಂದ್ 3 ಲಕ್ಷ ಬರ್ತೀವಿ. ಅವ್ರಿಗೂ ಒಂದ್ ಸ್ವಲ್ಪ ರೆಡಿ ಮಾಡಿದೆ. ಆಯ್ತಾ? ಅದಾದ್ಮೇಲೆ ಸ್ವೀಟ್ಸ್ ಹಣ್ಣೆಲ್ಲ ರೆಗ್ಯುಲರ್ ಇಕ್ಕೇ ಇರ್ತೀರಾ, ಅದ್ರ ಬಗ್ಗೆ ಏನ್ ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಓಕೆನಾ? ಓಕೆ, ಆದಷ್ಟು ಬೇಗ ಬರ್ತಾ ಇದೀವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಇಂಪ್ರೆಷನ್ ಇಂಪಾರ್ಟೆಂಟ್ ಅಲ್ವಾ? ಫಸ್ಟ್ ಇಂಪ್ರೆಷನ್. ಗೈಸ್, ಜಸ್ಟ್ ಇವಾಗ ನಾವು ಮದ್ವೆ ಹಣ್ಣು ಕಾಲ್ ಮಾಡಿ ನಮ್ಮ ಮದ್ವೆ ಗಂಡಿಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅವನ್ನೆಲ್ಲ ಹೇಳಿದೀವಿ. ಸೊ ಹೋಗಷ್ಟು ರೆಡಿ ಮಾಡಿ ಇಕ್ಕಿರ್ತಾರೆ. ಎಲ್ಲ ಕ್ಷೇಮವೇ? ಆರಾಮಾಗಿ ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀವಿ. ಇವೆಲ್ಲ ನೀವು ಹಿಂದೆ ಕೂತಿರ್ಬೇಕು, ಬನ್ನಿ ನಾವು ಮುಂದೆ ಕೂತಿರ್ತೀವಿ. ನಾವು ಹೆಣ್ಣು ನೋಡೋದಕ್ಕೆ ತುಂಬಾ ಲೇಟ್ ಆಗೈತೆ ಅಂತ ಹರಿಬರಿಲಿ ಹೆವಿಯಾಗಿ ಹೋಗ್ತಾ ಇದೀವಿ. ನೈನಾ, ನಿನ್ನ ಮದ್ವೆಗೆ ಅನ್ಬಿಟ್ಟು ನಾವೆಲ್ರಿಗೂ ಒಂದೊಂದ್ ಜೊತೆ ಪಟ್ಟೆ ಕೊಡ್ಸಿದೀವಿ. ಯಾವ ಪರವಾಗಿಲ್ಲ ಹೋಗ್ತೀವಿ, ಬೇಗ ಹೋಗ್ತೀವಿ. ಏನ್ ಬೇಗ ಹೋಗ್ತೀರಾ? ನಾವು ಆದಷ್ಟು ಬೇಗ ಹೋಗ್ತಾ ಇದೀವಿ. ಪಕ್ಕ ಇವತ್ತು ಖಂಡಿತ ಹೆಣ್ಣನ್ ಮೀಟ್ ಆಗ್ತೀವಿ. ಜೋರಾಗಿ ಮಳೆ ಬರ್ತೈತೆ. ಇವಾಗ ಹುಡುಗಿನ ಫಸ್ಟ್ ಟೈಮ್ ಹಿಂಗ್ ನೋಡ್ತೀಯ ನೈನಾ? ನೀನು 2 ಕಣ್ಣಾಗ ನೋಡ್ತೀನಿ. ನೋಡ್ತಾರೆ.
ಕಮ್ಮಿ ಆಗ್ಬಿಡೈತೆ. ನೈನಾ ಏನೇ ಆಗದೆ ಇದ್ರು ಕೂಡ ನೀನು ಹುಡುಗಿನ ಹೂ ಅನ್ಲೇಬೇಕು. ನೀ ಏಜ್ ಆಗ್ಬಿಟ್ಟೈತೆ. ಮುಚ್ಚಪ್ಪ ಬಾಯಿ. ಇವಾಗ ನಿನ್ ಮದ್ವೆ ಆಗಿಲ್ಲ ಅಂದ್ರೆ ಪಕ್ಕನ ಹೆಣ್ ಸಿಗಲ್ಲ. ಎಲ್ರು ಡಿಮ್ಯಾಂಡ್ ಮಾಡ್ತಾರೆ ಈ ಕಾಲದಲ್ಲಿ. ನೈನಾಗೋಸ್ಕರ ಅಲ್ಲಿ ಪಂಚಾಯತ್ ಒಬ್ರು ಕಾಯ್ತವ್ರೆ. ಇನ್ನೂ ಕಾಯ್ತವ್ರ? ಮನೆಯಲ್ಲಿ ಬರುತ್ತಪ್ಪ. ಮನೆ ಎಲ್ಲಿ ಬರ್ತದ? ಆ ಚಿಕ್ಕಣ್ಣವ್ರ ಮನೆ ಅಂದೆ ಇಲ್ಲಿ. ಅದೇನು ಓಕೆ, ಅಲ್ಲಿ ಮುಂದಕ್ಕೆ ಬರೋ ದೊಡ್ಡ ಮನೆ ಅಂತೆ. ಹೋಗೋಣ. ಸಾಫ್ಟ್ ನಾರ್ಮಲ್ ಸ್ಪೀಡ್. ನೈನಾ ಇವತ್ತು ನೀನು ಹೀರೋ ತರ ಕಾಣಿಸ್ಬೇಕು. ಅಲ್ಲಿ ನೋಡು. ಸೊ ಏನೇ ಆದ್ರೂ ಕೂಡ ನೀನು ನಿನ್ ಜೋಶ್ನ ಬಿಡಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಅವ್ರು ಎಷ್ಟೇ ಪ್ರಶ್ನೆ ಹಾಕೋರು ನಾವು ಮಾತಾಡ್ತೀವಿ, ನೀನ್ ಮಾತಾಡಕ್ ಹೋಗ್ಬೇಡ ಆಯ್ತಾ? ಹೌದು, ಏನ್ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೇನೆ ನೀನ? ನಾನು ತರಕಾರಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತೀನಿ. ನೀನ್ ಹೇಳ್ಬೇಡ, ನಾನು ಹೇಳ್ಕೊಂತೀನಿ. ಆಸ್ತಿ ಎಷ್ಟೈತೆ ಅಂತ ಕೇಳಿದ್ರೆ ಏನ್ ಹೇಳ್ತೇನೆ ನೀನ? ಏನಿಲ್ಲ ಅಂತೀನಿ. ಹಂಗೆ ಹೇಳ್ಬೇಡ, ನಾವ್ ಹೇಳ್ಕೊಂತೀವಿ. ಮತ್ತೆ ಅಪ್ಪ ಅಮ್ಮ ಇದಾರೆ ಅಂತ ಕೇಳಿದ್ರೆ ಏನ್ ಹೇಳ್ತೇನೆ ನೀನ? ಏನಾದ್ರು ಕೇಳಿದಾಗ ನಮ್ ಕಡೆ ಏನಾದ್ರು ನೀನು ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ಕ್ವಶನ್ ಅಂದ್ರೆ ಹಂಗೆಲ್ಲ ಹೇಳಂಗಿಲ್ಲ, ಸುಮ್ಮನೆ ನೀವೆಲ್ಲ ಮಾಡೋದ? ಅಲ್ಲ ನಾನೇ ಮಾಡ್ತಾ ಇದ್ದೆ. ನೈನಾ ಬಿಡ್ಬೇಡ, ಒಳ್ಳೆ ಡೀಲಿಂಗ್ ಇದೆ. ಒಳ್ಳೆ ಹೆಣ್ಣು ದೊಡ್ಡದಾಗಿದೆ, ಒಳ್ಳೆ ಭರ್ಜರಿ ಆಗೈತೆ. ಒಳ್ಳೆ ದುಡ್ಡಿನ ಮನೆ. ಚೆನ್ನಾಗೈತಲ್ಲ? ಯಾರೋ ಮೇಲೆ ಗುರಾಯಿಸ್ಕೊಂಡ್ ನೋಡ್ತಾವ್ರೆ. ನೋಡಲ್ಲಿ ಮೂಗ್ನಾಗಿ ಹುಡುಗಿ ಹೆಂಗಾನು ಇರ್ಲಿ ಅಪ್ಪ, ಒಪ್ಕೊಳ್ರಿ. ಯಾಕೆ ಹೇಳಿ? ನಂದ ಅಲ್ಲಿ ಯಾರೋ ಗುರಾಯಿಸ್ಕೊಂಡ್ ನೋಡ್ತಾವ್ರಲ್ಲ. ಹೆಣ್ಣಿನ ಕಡೆಯವ್ರೆ ನಿಮ್ ಕಡೆಯವ್ರೆ ನೋಡ್ತಾವ್ರೆ. ಹೆಣ್ಮನೆ ಇರ್ಲಿ, ಒಪ್ಕೊಂಡ್ಬಿಡಿ. ದೊಡ್ಡ ಮನೆ, ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡು ಜೀವನ ಪೂರ್ತಿ ಹೇಳ್ತಾ ಇದೀನಿ ನೋಡಿ ಸರ್. ನಗದು ಬಿಡ್ತಾ ಇದ್ದೀನಿ ಈಗ. ಹಾಗೋ ಈ ನಾಯಿ ಕೂಡ ಬಿಡ್ತಲ್ಲ ನೋಡಿ. ನಾಯಿ ಕೂಡ ನಮ್ಮ ತಾತ ಕಂಡ್ರೆ ಎಷ್ಟೋ ನೋಡಿ ಸರ್, ಲಿಫ್ಟ್ ಎಲ್ಲ ಇದೆ ಸರ್ ಈ ಮನೆಯಲ್ಲಿ. ನೋಡಿ ಸರ್, ಒಂದ್ ಲಿಫ್ಟೇ ಒಂದ್ 15 ನಾವ್ ಹುಡುಗನ ಹೆಸರು ಗೊತ್ತಾ? ನಾವು ಫಸ್ಟ್ ಹೋಗಿರ್ತೀವಿ, ಲಿಫ್ಟ್ ಎಲ್ಲ ಅರೇಂಜ್ ಮಾಡೋದ್ರೆ ಪಕ್ಕ ಬಿಡಂಗಿಲ್ಲ. ಈ ಹುಡುಗಿ ಅಂತೂ ನೀವು ಬಿಡ್ಬೇಡ್ರಿ ಸರ್. ಕೊನೆಗೂ ಗಂಡಿನ ಕಡೆಯವ್ರು ಬಂದ್ರು ನೋಡಿ. ಎಷ್ಟು ಗಂಡಿನ ಕಡೆಯವ್ರು ಬಂದವ್ರೆ, ಸ್ವಲ್ಪ ಬೇಗ ಮಾಡಿ. ಹಂಗೆ ಫ್ರೆಶ್ ಆಗಿ ದುಮ್ಕಿ ಹೊರಗೆ ಬಂದಿರೋದು. ಅವ್ರೇನದ್ ಮದ್ವೆ ಗಂಟಲ್ಲ ಈ ಸೈಡ್ ಹೋಗೋ. ದೊಡ್ಡವ್ರಂತೆ ದೊಡ್ಡವ್ರು. ನಮ್ ತಾತನ್ ಸ್ವಲ್ಪ ಲಾಕಳ. ಕುತ್ಕೊಳ್ಳಿ ಸರ್. ಎಲ್ಲೋಡಲ್ಲಿ ಇಲ್ಲಿಂದನೇ ಝೂಮ್ ಆಗ್ತೈತೆ ನಮ್ ತಾತ ಆ ರೂಮಲ್ಲಿ. ಏನ್ ಶಿವು ಏನಾರು ನೋಡ್ದ ಆ ಕಡೆ? ನೋಡ್ದ? ಹೆಣ್ಣಿಗೆ ಭಾರಿ ಹೊಡೆದೆ ಹಾಕೋಕಣೆ, ಮನೆ ತಗ್ಗಟ್ಟಾಗಿದ್ದಂಗೈತೆ. ಹುಡುಗಿಗೆ ಗೋಲ್ ಜಾಸ್ತಿ ಚೆನ್ನಾಗಿ ಬಿಡು. ಮಸ್ತಾಗಿ ಇದೆಯಲ್ಲ. ಮಾರಿನೇ ತಿನ್ಬೋದು ಸರ್. ನಿಮ್ ಮನೆ ಸರಿ ಇಲ್ಲ. ಈ ಮದ್ವೆ ನನ್ಗೆ ಒಪ್ಪಿಗೆ ಇಲ್ಲ. ಹೊಡೆದ್ಬಿಟ್ರು ಬಂದಿದ್ದು. ಇವ್ರಿಬ್ರು ಅವ್ರೆ ನೋಡು, ಚಿಕ್ಕ ಮಕ್ಳು ಅಂದ್ಬಿಟ್ಟು ಹೊಡೆದ್ಬಿಡವ್ರೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ನಮ್ ಹುಡುಗ ನಾವು ಸಪ್ರೇಟ್ ಆಗಿ ಕೂರ್ಸೋದಕ್ಕೆ ಇಷ್ಟಪಡ್ತೀವಿ. ನಂಗೆ ಇನ್ನೊಂದ್ ಗ್ಲಾಸ್ ಕೊಟ್ರೆ ನೀರು ಕರ್ಮಕಂಡ್ರ ನಿಮ್ದಲ್ಲಿ ಹೋದವ್ರ ಮನೇಲಿ ಹೆಣ್ ಕೊಡ್ಬೇಕು ಹೊಡೆದ್ ಕಳಿಸ್ಬಿಡ್ತಾರೆ. ಇದು ಮಾಡಿದ್ರೆ ಏನಂದ್ರೆ ಗಣೇಶ
ಇಲ್ಲಿ ನೋಡಿ ಗಣೇಶ ಯಾರು ಮಾಡಿದ್ದು? ಗಣೇಶನು ಅವ್ರಿಗೆ ಕ್ಲೇನ್ ಅಲ್ಲಿ ಹಿಂಗೆಲ್ಲ ಮಾಡಕ್ ಬರುತ್ತೆ ನಮ್ಮ ಹುಡುಗಿಗೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಕಡುಬು ಎಲ್ಲ ಮಾಡಿದ್ದಾರೆ. ಕಡುಬು ಜಾಸ್ತಿ ಆಗ್ತೈತೆ ಅವಳ್ದು. ಏನಂದ್ರೆ ಹುಡುಗಿ ಕರ್ಸಿ ಹುಡುಗನ್ ಇಷ್ಟ ಆಗ್ಲಿ ಆಮೇಲೆ ಮಾತುಕತೆ ಮಾಡೋಣ. ಸ್ವಲ್ಪ ಸಂಕೋಚ ಜಾಸ್ತಿ ಹುಡುಗಂಗೆ, ಅದಕ್ಕೆ ಮಾತಾಡ್ತಾರೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಬೇಗ ನಿಮ್ ಕರೆಕಿಲ್ಲ. ಬಂದ ಅರ್ಧ ಗಂಟೆ ಆಯ್ತು, ಇನ್ನ ಎಣ್ಣೆ ತೋರಿಸ್ಲಿ ಅದ್ ಕರ್ಕೊಂಡ್ ಬಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಂಕೋಚ ಇರುತ್ತೆ, ನಂಗೆ ಹೋಗಿ ಹೆಣ್ಣು ಕೇಳ್ಬಿಡ್ತೀಯ. ಕೇಳು ಎಲ್ಲಾ ಮದ್ವೆಲ್ಲೂ ಹೆಣ್ಣು ಗಂಡು ನೋಡ್ಬೇಕಾದ್ರೆ ಶಕುನಿ ಪಾತ್ರ ಒಬ್ರು ಇರ್ತಾರೆ. ನಮ್ಮ ಮನೇಲಿ ಏನ್ ಮಾಡ್ರ? Few moments later. ಗಂಡು ಯಾರು ಅಂತ ನೀವೇ ನನಗೆ ಗೈಸ್, ನೀವು ಇಲ್ಲಿವರೆಗೂ ಏನ್ ನೋಡಿರಾ? ಇದು ಒಂದು ಗಂಡು ಹೆಣ್ಣನ್ನ ನೋಡಕ್ಕೆ ಅಂತ ಬಂದಿರೋ ಕ್ರಿಯೆ, ಆಯ್ತಾ, ಪ್ರಾಸೆಸ್. ಇವಾಗ ನೆಕ್ಸ್ಟ್ ಹೆಣ್ಣು ಬಂದಾಗ ಅವ್ರಿಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಯಾವ ಥರ ಟಾಂಟ್ ಹಾಕ್ತಾರೆ, ಇನ್ನು ಏನೆಲ್ಲ ಡಿಸ್ಕಷನ್ ಆಗುತ್ತೆ, ಫುಲ್ ಅಂದರೆ ಎಕ್ಸೈಟಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ಪ್ಲಾನ್ ಮಾಡಿದ್ದೀವಿ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫೈಡ್ ಆನ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ. ಪೀಸ್, ಬಾಯ್. ನಮ್ಮ ಪ್ರೀತಿಗೆರಡೆ ಅಕ್ಷರ